ಮಂಗಳೂರಲ್ಲಿ ತುಂಬ ಇಷ್ಟಪಡುವಂಥ ಮಂಗಳೂರು ಬನ್ಸ್ ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟೂ ಸಾಫ್ಟಾಗೂ ಬರುತ್ತೆ. ಇಲ್ಲಿ 3 ಬನಾನ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಹಣ್ಣಾಗಿರ್ಬೇಕು ಬನಾನ, ಮೆತ್ತಗಾಗಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಮತ್ತು 1 ಬೌಲು ಮೊಸರು, ಹುಳಿ ಆಗಿರಬಾರ್ದು ಮೊಸರು. ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು 1 ಬೌಲು ಫಸ್ಟು ಮೈದಾ ಹಾಕ್ಕೊಳ್ಳಿ ಮತ್ತು ಜೀರಿಗೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ, ನೀರನ್ನು ಹಾಕ್ಕೋಬೇಡಿ ಇದಕ್ಕೆ. ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಿಧಾನಕ್ಕೆ ಮೈದಾನ ಅಡ್ಜಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನನಗಿಲ್ಲಿ 3½ ಬೌಲ್ ಬೇಕಾಯಿತು ಮೈದಾ ಹಿಟ್ಟು. ಹಾಗೆ ಈ ರೀತಿಯೆಲ್ಲ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ಬಿಡಬೇಕಾಗುತ್ತೆ. ನಾವು ಮಾರ್ನಿಂಗ್ ಮಾಡ್ತೀವಂದರೆ ನೈಟೇ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈವ್ನಿಂಗ್ ಮಾಡ್ತೀನಂದರೆ ಬೆಳಗ್ಗೆನೇ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. 7-8 ಅವರ್ಸ್ ಚೆನ್ನಾಗಿ ನೆಂತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬನ್ಸು. ಇಲ್ಲಿ ನೋಡಿ ಸಾಫ್ಟಾಗಿ ಆಗಿದೆ, ಬೆಳಗ್ಗೆ ಆಗಿದೆ. ಇವಾಗ ಈ ರೀತಿ ಒಂದು ಬಾಳೆ ಎಲೆಯಲ್ಲಿ ಪೂರಿ ಥರ ತಟ್ಕೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು, ದಪ್ಪ ಇದ್ರೇ ಚೆನ್ನಾಗಿದ್ದಕ್ಕೆ, ತೆಳುವಾಗಿ ಮಾಡ್ಕೋಬೇಡಿ. ಇಲ್ಲ ಹಿಟ್ಟು ಹಾಕ್ಕೊಂಡು ನೀವು ಲಟ್ಟಿಸ್ಕೋಬೋದು. ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಆ ಕಡೆ ಈ ಕಡೆ 2 ಕಡೆನೂ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟು ಮಂಗಳೂರು ಬನ್ಸು ಮತ್ತು ಕಾಯಿ ಚಟ್ನಿಲಿ ಸಾಂಬಾರು ಮಾಡ್ಕೊಳ್ತಾರೆ. ಕಾಯಿ ಚಟ್ನಿನ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ಇದಕ್ಕೆ ಮಂಗಳೂರು ಬನ್ಸ್ಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊಬ್ಬರಿ ಹಾಕ್ಕೊಂಬಿಟ್ಟು, ಪುಟಾಣಿ ಕೊಬ್ಬರಿ ಹಾಕ್ಕೊಂಡು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಇದೇ ರೀತಿಯಾಗಿ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.